ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸರಿ ಲಾಗಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದಾಗ ಹೇಳಿದ್ದೆ ಮಶ್ರೂಮ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ. ಮುಂದಿನ ಒಂದು ಲಾಗಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅಂಥೇಳಿ. ಸೊ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂಥೇಳಿ ಸೊ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಬಹಳನೇ ರುಚಿಯಾಗಿರುತ್ತೆ. ಸೊ ಮೊದಲಿಗೆ ಮಶ್ರೂಮ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ಲೇಯರ್ ಈ ರೀತಿಯಾಗಿ ಚಾಕುನಿಂದ ತೆಗೆದ್ರೆ ಆರಾಮಾಗಿ ಸಿಪ್ಪೆ ಬರುತ್ತೆ. ಸೊ ಮೇಲ್ಭಾಗದಲ್ಲಿರೋಂತಹ ಕಪ್ಪು ಕಲೆಗಳಾಗಿರ್ಬೋದು, ಏನಾದರೂ ಮಣ್ಣಾಗಿರ್ಬೋದು, ಅದೇನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ಲೇಯರ್ನ ಈ ರೀತಿಯಾಗಿ ತೆಗೆದುಬಿಟ್ರೆ ಆರಾಮಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡಿ, ಸಿಪ್ಪೆ ಈಸಿಯಾಗಿ ಬರುತ್ತೆ ಈ ರೀತಿಯಾಗಿ. ಸೊ ಎಲ್ಲದನ್ನು ಕೂಡ ಈ ರೀತಿಯಾಗಿ ತೆಕ್ಕೋಬೋದು ನಾವು ಆರಾಮಾಗೆ. ನೋಡಿ ಈ ರೀತಿಯಾಗಿ ನೀಟಾಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಚಾಕುವಿನಿಂದ ಹಿಂಗೆ ಅಂದರೆ ಸಾಕು, ನೀಟಾಗಿ ಸಿಪ್ಪೆ ಆರಾಮಾಗಿ ಬಂದುಬಿಡುತ್ತೆ ಈ ರೀತಿಯಾಗಿ. ಅಷ್ಟನ್ನು ಕೂಡ ಇದೆಲ್ಲದನ್ನೂ ಕೂಡ ಈ ರೀತಿಯಾಗಿ ತೆಗೆದುಕೊಳ್ಳಿ. ಸೊ ನಾವು ಮಶ್ರೂಮ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳನೇ ಬೆನಿಫಿಟ್ ಇದೆ. ಸೊ ಹೆಲ್ತಿಗೂ ಕೂಡ ಇದು ಒಳ್ಳೆಯದು. ನೀವು ತಗೊಳ್ಳುವಾಗ ನೀಟಾಗಿ ಕ್ವಾಲಿಟಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಸೊ ನೋಡಿ, ಈ ಕಡೆ ತೊಟ್ಟಿನ ಭಾಗದಲ್ಲಿ ಈ ರೀತಿಯಾಗಿ ಚಾಕುವಿನಿಂದನೇ ಈ ರೀತಿಯಾಗಿ ಸ್ವಲ್ಪ ಲೇಯರ್ನ ಪ್ರೆಸ್ ಮಾಡಿ ಹಿಂಗೆ ಹೇಳಿದ್ರೆ ಬರುತ್ತೆ ಆರಾಮಾಗೆ. ಬಹಳನೇ ಈಸಿಯಾಗಿ ನಾವು ಮಶ್ರೂಮ್ನ ಕ್ಲೀನ್ ಮಾಡ್ಕೋಬೋದು. ಮತ್ತು ಒಳಭಾಗದಲ್ಲಿ ಕಪ್ಪಾಗಿ ಕೂಡ ಇರುತ್ತೆ. ನೀವು ಕ್ವಾಲಿಟಿ ನೋಡಿಕೊಂಡು ತಗೊಳ್ಳಿ. ಪ್ಯಾಕಿಂಗಲ್ಲಿ ಆಲ್ರೆಡಿ ಪ್ಯಾಕ್ ಮಾಡಿರ್ತಾರೆ, ಗೊತ್ತಾಗಲ್ಲ. ಆದ್ರೂ ಕೂಡ ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಬೇಯಿಸುವಾಗ ಸಿಂಕ್ ಆಗುತ್ತೆ, ಅಂದರೆ ತುಂಬಾ ಚಿಕ್ಕದಾಗಿಬಿಡುತ್ತೆ. ಹೀಗೆ ಒಂದು ದಪ್ಪ ಇದ್ದರೆ ಒಂದು ಇದರಲ್ಲಿ 2 ಭಾಗ ಮಾಡಿ. ಹೀಗೆ ಒಂದು ಮಶ್ರೂಮ್ನ ತೊಗೊಂಡ್ಬಿಟ್ಟು ಈ ರೀತಿ 2 ಭಾಗ ಮಾಡಿ ಅದರಲ್ಲಿ ಮತ್ತೊಂದು 2 ಭಾಗ ಮಾಡಿ ಇಡಿ. ಸೊ ಇದು ನಾವು ಬೇಯಿಸ್ಲಿಕ್ಕೆ ಹಾಕ್ತೀವಲ್ವ, ಆವಾಗ ತುಂಬಾ ಚಿಕ್ಕದಾಗಿ ಆಗುತ್ತೆ. ಹಾಗಾಗಿ ಸೊ ಇಷ್ಟಾದರೆ ಚೆನ್ನಾಗಿರುತ್ತೆ. ಈಗ ಎಲ್ಲದನ್ನು ಕೂಡ ಈ ರೀತಿಯಾಗಿ ತೆಗೆದುಕೊಳ್ಳಿ. ನಂತರ ಎಲ್ಲದನ್ನು ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಒಂದು ಬೌಲ್ಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಮತ್ತು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಇದನ್ನೆಲ್ಲದನ್ನು ಕೂಡ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸಣ್ಣ ಸಣ್ಣ ಹುಳಗಳು ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಅರಿಶಿನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಹಳನೇ ಒಳ್ಳೆಯದು. ಅದರಲ್ಲಿರೋಂಥ ಸಣ್ಣ ಸಣ್ಣ ಏನಾದರೂ ಹುಳ ಇದ್ದರೆ ಹೋಗುತ್ತೆ. ನಂತರ ಒಂದು 2-3 ಸರಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸಪ್ರೇಟ್ ಆಗಿರೋಂಥ ಒಂದು ಬೌಲ್ಗೆ ಇದನ್ನೆಲ್ಲದನ್ನು ಕೂಡ ಹಾಕಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಪ್ರಿಪೇರ್ ಮಾಡೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಸಾಲ್ಟನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಸೊ ಇದಿಷ್ಟು ಸೇರಿಸ್ಕೊಂಡ ನಂತರ 1 ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಈ ರೀತಿ ಸ್ಪೂನಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ರೀತಿ ಮಿಕ್ಸ್ ಮಾಡಿ ಎಲ್ಲದೂ ಕೂಡ ಈ ರೀತಿಯಾಗಿ ಸಮ ಪ್ರಮಾಣದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 15 ಮಿನಿಟ್ಸು ಮ್ಯಾರಿನೇಟ್ ಆಗಬೇಕು. ಆದ್ದರಿಂದ ಇದನ್ನು ಮುಚ್ಚಿ ಈ ಕಡೆ ಸೈಡ್ಗೆ ಇಟ್ಬಿಡ್ತಾ ಇದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ 2 ಟೊಮೊಟೊನ ನಾನು ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು 1 ಬೌಲ್ ಆಗೋವಷ್ಟು ಗೋಡಂಬಿನೂ ಕೂಡ ಇದಕ್ಕೆ ಹಾಕಿ ಫೈನಾಗಿ ಪೇಸ್ಟ್ ಮಾಡಿ ಇದನ್ನು ಎತ್ತಿಟ್ಕೊಳ್ಳಿ. ನೋಡಿ ಇವಾಗ ಈ ರೀತಿಯಾಗಿ ಪೇಸ್ಟ್ ಆಯಿತು. ಸೊ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ. ನೋಡಿ ಹೀಗೆ ಇರಬೇಕು. ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಅದಕ್ಕೆ ಕುಕ್ಕಿಂಗ್ ಆಯಿಲ್ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಮಶ್ರೂಮ್ ಎಷ್ಟು ತೊಗೊಂಡಿರ್ತೀರ ಅಂತ ಒಂದು ಅಂದಾಜು ಮೇಲೆ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಸೊ ಆಯಿಲ್ ಸ್ವಲ್ಪ ಕಮ್ಮಿ ಹಾಕಿದ್ರೇ ಬಹಳ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಆಯಿಲ್ ಕಾದ ನಂತರ ಹಾಕ್ಕೊಳ್ಳಿ. ಸೊ ಸಾಸಿವೆ ಮತ್ತು ಜೀರಿಗೆ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ. ಸೊ ನಂತರ ಸ್ವಲ್ಪನೇ ಗರಂ ಮಸಾಲ ಪೌಡರ್ನು ಕೂಡ ಹಾಕಿ
ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಟೊಮೊಟೊ ಮತ್ತು ಗೋಡಂಬಿನ ಏನು ಪೇಸ್ಟ್ ಮಾಡಿಟ್ಟಿದ್ವಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಸೊ ಬಹಳನೇ ರುಚಿಯಾಗಿರುತ್ತೆ. ಇದೇ ಒಂದು ರೀತಿಯಾಗಿ ಮಾಡಿ ನೋಡಿ ನೀವು. ಮಶ್ರೂಮ್ ಗ್ರೇವಿ ಅಂತೂ ಬಹಳ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೂ ಕೂಡ ನೀವು ಏನು ಹೋಟೆಲಲ್ಲೆಲ್ಲ ತಿಂತೀರಲ್ವ, ಸೊ ಅದೇ ಟೇಸ್ಟೇ ಕೊಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದೇ ಒಂದು ಮಿಕ್ಸಿ ಜಾರೊಳಗೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತುಂಬಾ ತೆಳು ಬೇಡ, ಸ್ವಲ್ಪ ತಿಕ್ನೆಸ್ ಇದ್ದರೆ ಗ್ರೇವಿಗೆ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಇದೆಲ್ಲ ಸೆಟ್ ಆಗಬೇಕು, ನೀಟಾಗಿ ಕುದಿ ಬರಬೇಕು. ಆ ರೀತಿಯಾಗಿ ನೋಡಿ, ಈ ರೀತಿಯಾಗಿ ತಿಕ್ನೆಸ್ ಬರಬೇಕು, ಹಾಗೆ ಕುದಿಸ್ಕೊಳ್ಳಿ. ನಂತರ ಏನು ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ವಲ್ವ ಮಶ್ರೂಮ್ನ, ಆವಾಗ ಇದನ್ನು ಸೇರಿಸ್ಕೊಳ್ಳಿ ಈ ಟೈಮಲ್ಲಿ. ಸೊ ನೀಟಾಗಿ ಕುದೀತಾ ಇರಬೇಕು. ಆ ಟೈಮಲ್ಲಿ ಮಶ್ರೂಮ್ನ ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ಸೊ ಬಹಳನೇ ರುಚಿಯಾಗಿರುತ್ತೆ. ಮೊದಲಿಗೆ ನಾವು ಉಪ್ಪು, ಖಾರ, ಗರಂ ಮಸಾಲ ಎಲ್ಲದನ್ನೂ ಕೂಡ ಹಾಕಿ ಮ್ಯಾರಿನೇಟ್ ಆಗಲಿಕ್ಕೆ ಒಂದು 15 ಮಿನಿಟ್ಸ್ ಬಿಟ್ಟಿದ್ವಲ್ವ. ಸೊ ಆ ರೀತಿ ಬಿಟ್ಟ ನಂತರ ಈ ರೀತಿಯಾಗಿ ಹಾಕಿ ನೋಡಿ, ಬಹಳನೇ ರುಚಿಯಾಗಿರುತ್ತೆ. ಮಶ್ರೂಮ್ ಗ್ರೇವಿ ಒಂದು ಅದ್ಭುತವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿಯಾಗಿ ಒಮ್ಮೆ ಕುದಿ ಬರಬೇಕು ಚೆನ್ನಾಗಿ. ಇದು ಕುದ ನಂತರ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ಗಿಂತ ಗ್ರೇವಿ ಕೂಡ ಬಹಳ ಟೇಸ್ಟ್ ಇರುತ್ತೆ. ನೋಡಿ, ಇವಾಗ ಇನ್ನೇನು ಗ್ರೇವಿ ರೆಡಿ ಆಯಿತು. ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಬಹಳನೇ ರುಚಿಯಾಗಿರುತ್ತೆ. ಇದನ್ನು ಬಿಸಿ ಅನ್ನಕ್ಕೆ ಆಗಿರ್ಬೋದು, ಹಾಗೆ ಪರೋಟ, ರೊಟ್ಟಿ, ಚಪಾತಿಗೆಲ್ಲ ಬಹಳ ಚೆನ್ನಾಗಿರುತ್ತೆ ಮಶ್ರೂಮ್ ಗ್ರೇವಿ ಅಂತೂ. ನನಗಂತೂ ಈ ಮಶ್ರೂಮ್ ತಂದಾಗೆಲ್ಲ ಈ ರೀತಿ ಗ್ರೇವಿನ ಮಾಡಿರ್ತೀನಿ. ಸೊ ಇವತ್ತಿನ ಒಂದು ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ, ಸೊ ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ಒಂದು ಲಾಗಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.